ರುಕ್ಕು ಅಕ್ಕ ಹೋಗಿದ್ ನೋಡಿ ಏನೋ ವಿಷಯ ಗೊತ್ತಾಗುತ್ತೆ ಅಂದ್ರೆ ಎಲ್ಲ ಉಲ್ಟಾಗೋಯ್ತಲ್ಲ. ಏನೋ ಮಿಸ್ ಹೊಡಿತಾ ಇದೆ. ಈ ರುಕ್ಕು ಅಕ್ಕನಿಗೆ ಜಾನಕಿ ರಾಮನ್ ಬಗ್ಗೆ ಏನೋ ವಿಷಯ ಗೊತ್ತಾಗಿದೆ. ಮನೆಯವ್ರ ಹತ್ರ ಹೇಳ್ದೆ ಮುಚ್ಚಿಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ತಿಳ್ಕೊಬೇಕಲ್ಲ. ಬಿಡಲ್ಲ, ಈ ಸತ್ಯನ ಹೇಗೆ ಕಕ್ಕಿಸ್ಬೇಕು ಅಂತ ನನಗೆ ಗೊತ್ತು. ಓಹ್ ಸಾರಿ, ನಾನು ಬೇರೆ ರೂಮ್ ಬಂದೆ ಅನ್ಸುತ್ತೆ. ಸಾರಿ. ಭರತ್, ಕುಡ್ಕೊಂಡ್ ಬಂದಿದ್ದೀರಾ? ಏಯ್, ಏನು ನಾನು ಕುಡ್ಕೊಂಡು ಬಂದಿದ್ದು ಮೊದಲು ನೋಡೇ ಇಲ್ಲ ನೋಡು. ಜಾಸ್ತಿ ನಾಟಕ ಮಾಡಿದ್ರೆ ಹಲ್ಲೆಲ್ಲ ಉದಿಸ್ಬಿಟ್ಟು ಹೊಟ್ಟೆಗೆ ಹಾಕ್ಬಿಡ್ತೀನಿ. ಈಗೀಗ ನಿಮ್ಗೆ ತುಂಬಾ ಜಾಸ್ತಿ ಆಯಿತು ಭರತ್. ಇಷ್ಟೊಂದು ಕುಡಿಯೋದು ಒಳ್ಳೇದಲ್ಲ. ಮತ್ಯಾವುದೇ ಒಳ್ಳೇದು? ಆಸ್ತಿ ಕೇಳೋದಕ್ಕೆ ಮನೆಯವರೆಲ್ಲ ನನ್ನನ್ನು ರಾಕ್ಷಸನ್ ಥರ ನೋಡ್ತಿದ್ರಲ್ಲ, ಅದು ಒಳ್ಳೇದಾ? ಅಲ್ಲ, ಇವಾಗ ನಾನು ಏನು ತಪ್ಪು ಮಾಡಿದೆ? ಈ ನಾನೇನು ಇವ್ರು ಕಷ್ಟಪಟ್ಟು ಬಿತ್ತಿ ಬೆಳೆ ಬೆಳೆಸಿರೋ ಜಾಗ ಕೇಳದ್ನ? ಪಾಪ ನಮ್ಮ ಅಜ್ಜ ಮೊಮ್ಮಕ್ಕಳಿಗೋಸ್ಕರ ಮಾಡಿರೋ ಆಸ್ತಿ, ಅದರಲ್ಲಿ ಸ್ವಲ್ಪ ಭಾಗ ಕೇಳಿದೆ, ಅದು ತಪ್ಪ? ನಮ್ಮ ಅಜ್ಜನ ಆಸ್ತಿ ಮೇಲೆ ನಮಗಷ್ಟು ಹಕ್ಕಿಲ್ವಾ? ಈ ಅವತಾರದಲ್ಲಿ ಆಸ್ತಿ ಕೇಳಿದ್ರೆ ಯಾರು ಕೊಡ್ತಾರೆ? ಏಯ್, ಜಾಸ್ತಿ ಎಲ್ಲ ಮಾತಾಡಬೇಡ. ತಿಂದಿದ್ದೆಲ್ಲ ಹಂಗೆ ಹೊರಗೆ ಬರಬೇಕು, ಕಕ್ಕಸ್ಬಿಡ್ತೀನಿ. ಏನು ಬರತ್ತಿದು? ಆಗ್ಲೇ ನೋಡಿದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ ಅಂದರೆ ಈಗ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಾ. ಯಾರೇ ನೀನು? ಯಾರೇ ನೀನು? ನೋಡಿದ್ರೆ ಗೊತ್ತಾಗಲ್ವಾ? ನೀವು ತಾಳಿ ಕಟ್ಟಿರೋ ಹೆಂಡತಿ. ಹೆಂಡತಿ ಆದವಳು ಹೇಗಿರಬೇಕು? ಗಂಡನ ಕಾಲು ಹಿಡಿದು ಸೇವೆ ಮಾಡಬೇಕು. ಅದು ಬಿಟ್ಟು ಏನೋ ಮಾತಾಡ್ತಿರುವಾಗ ಕಾಲರ್ ಪಟ್ಟಿ ಹಿಡಿದು ಹೇಳ್ಕೊಂಡು ಬರೋದಲ್ಲ. ನನಗೆ ನನ್ನ ಆಸ್ತಿ ಬೇಕು. ನಾಳೆ ನಾನು ದೊಡ್ಡ ಜಗಳ ಮಾಡ್ತೀನಿ. ಏಯ್, ನೀನು ಅಡ್ಡ ಬರಬಾರ್ದು, ತೆಪ್ಪಗೆ ನಿಂತಿರ್ಬೇಕು. ಏನಾದರೂ ಮಾತಾಡಿದೀವ ಕಾಪಾಡಕ್ಕೆ ಒಂದು ಪಾರ್ಸ್ಬಿಡ್ತೀನಿ. ಅಯ್ಯೋ ಬೇಡ ಭರತ್, ಮೊದಲೇ ಮಾವ ದುರ್ವಾಸ ಮುನಿ ಆಗಿದ್ದಾರೆ. ನಿಮಗೆ ಆಸ್ತಿ ಎಲ್ಲ ಏನೂ ಕೊಡಲ್ಲ. ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ಬಿಡಿ. ಏಯ್, ಅವನು ದುರ್ವಾಸ ಮುನಿ ಆದರೆ ಮನೇಲಿ ಏನೇ ಕೆಲಸ? ಅವನಿಗೆ ಹೋಗಿ ಕಾಡಲ್ಲಿ ಇದ್ಕೋ ಅಂತ ಹೇಳೋ. ಯಾವುದಾದ್ರೂ ಕಾಡ್ಗೆ ಹೋಗಿ ತಪಸ್ ಮಾಡಕ್ಕೆ ಹೇಳೋ. ಏನು ಭರತ್, ಅಪ್ಪಂಗೆ ಯಾರಾದರೂ ಹೀಗೆ ಹೇಳ್ತಾರಾ? ಯಾರೇ ಅಪ್ಪ? ಮಕ್ಕಳನ್ನ ಕಂಡವ್ರ ಮಕ್ಕಳ ಥರ ನೋಡೋನ ಅಪ್ಪನ? ಅವನ ಅಪ್ಪ ಅಲ್ಲ, ಅಪ್ಪ. ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಭರತ್, ಕೇಳಿಸ್ಕೊಂಡ್ರೆ ದೊಡ್ಡ ರಾದಂತ ಆಗುತ್ತೆ. ಆಗ್ಲಿ ಬಿಡೆ, ನನಗೇನು ಭಯನ? ನಾನು ಎಲ್ಲದಕ್ಕೂ ಸಿದ್ಧ ಆಗಿ ಬಂದಿದ್ದೀನಿ. ಯುದ್ಧಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ. ನನ್ನ ಜೊತೆ ಚೆನ್ನಾಗಿದ್ರೆ ಮಾತ್ರ ಶಾಂತ ಸ್ವಭಾವ. ನಾನು ಕೆಣಕಿದ್ರೆ ರುದ್ರ ತಾಂಡವ ತೋರಿಸ್ಬಿಡ್ತೇನೆ. ಒಬ್ಬೊಬ್ಬರನ್ನ ತುಳಿಸಾಯಿಸ್ಬಿಡ್ತೀನಿ. ನಿಮ್ಮ ಅಪ್ಪನ ಸರ್ಸ್ ಹೇಳ್ತಾ ಇದ್ದೀನಿ. ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ನಿಮ್ಮ ವಿಷಯದಲ್ಲಿ ನಮ್ಮಪ್ಪನ ಯಾಕೆ ತರ್ತಿದ್ದೀರಾ? ಏಯ್, ನನ್ನ ಎದುರು ಹಾಕೊಂಡ್ರೆ ಯಾರಪ್ಪನೂ ಬಿಡಲ್ಲ ಕಣೆ, ತುಳಿದು ಬಿಡ್ತೀನಿ. ತುಳಿತೀರಾ ನೋಡದ್ನಲ್ಲ ಮಧ್ಯಾಹ್ನ ಏನ್ ಮಾಡಿದ್ರಿ ಅಂತ. ಕೆನ್ನೆ ಮೇಲೆ ಬಾರಿಸ್ಕೊಂಡು ಒಳ್ಳೆ ಬೆಕ್ತರ ಬಂದಲ್ಲ. ಏನೇ ಅಂದೆ? ಇನ್ನೇನು, ಅಜ್ಜಿ ಕೈಲಿ ಸರಿಯಾಗಿ ತಿಂದ್ರಲ್ಲ ಅಂದೆ. ಅಜ್ಜಿ ನೋಡ್ತಾ ಇರು, ಈಗಲೇ ಹೋಗಿ ವಾಪಸ್ ಕೊಟ್ಟು ಬರ್ತೀನಿ. ಅಯ್ಯೋ ಬೇಡ ಭರತ್, ಸುಮ್ಮನೆ ಆಮೇಲೆ ಮಾವನ್ಗೆ ರಾಮನ್ಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರಾ? ಯಾರಿಗೆ ಗೊತ್ತಾದರೂ ನನಗೇನು ಭಯಲ್ಲ. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ. ಎಲ್ಲರ ಬಾಯಲ್ಲೂ ನಿಜ ಕಕ್ಕಿಸ್ತೇನೆ. ನಾನು ಈ ಮನೆ ಮಗ ಅಲ್ವೋ ಹೌದೋ ಅನ್ನೋದು ಗೊತ್ತಾಗಬೇಕು. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಒಂದು ನಾನಿರಬೇಕು, ಇಲ್ಲ ಅಂದರೆ ಆ ದುರ್ವಾಸ ಮುನಿ ಇರಬೇಕು. ಬೇಡ ಭರತ್, ಕುಡ್ಕೊಂಡೆಲ್ಲ ಮಾತಾಡಬೇಡಿ. ಮಾವನೇನೋ ನೀವು ಹೊಡಿಬೋದು, ಆದರೆ ಆ ರಾಮನ್ ಎದುರಿಸಕ್ಕಾಗತ್ತಾ? ನಿನ್ನ ಗಂಡ ಹೇಳಿ ಅವನ ಕೈಲಿ ಏನೂ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಿದ್ಯಾ? ಏಯ್ ಬಾರೆ, ನಾನೇನು ಅಂತ ಇವತ್ತು ತೋರಿಸ್ತೀನಿ ಬಾ. ಬೇಡ ಭರತ್,
ಅವ್ರನ್ನೆಲ್ಲ ಎದುರಾಕೊಂಡು ನಿಮ್ಮ ಕೈಲಿ ಬದುಕಕ್ಕಾಗತ್ತಾ? ಏಯ್ ಫಾಲೋ ಫಾಲೋ ಮೀ. ಇನ್ನೊಂದೇನಾದರೂ ಮಾತಾಡಿದ್ರೆ ಕಬ್ಬಾಳ ಕೂಡದ್ ಬಿಡ್ತೇನೆ. ಫಾಲೋ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ. ಇವ್ನು ಹೇಳಿದ್ ನೋಡಿ ಏನೋ ಮಾಡಿ ದಬಾಕ್ತಾನೆ ಅನ್ಕೊಂಡೆ. ಕಕ್ಕಸ್ತೀನಿ ಅಂತ ಈ ನನ್ನ ಮಗನೇ ಕಕ್ಕೊಂಡು ಬಿದ್ದಿದ್ದಾನೆ. ಮನೇಲಿ ದೊಡ್ಡ ಡ್ರಾಮಾ ಆದ್ರೂ ಆಗ್ತಿತ್ತು, ಎಲ್ಲ ಮಣ್ಪಾಲ ಆಯ್ತು. ಹಾಳಾದವನು ಬಿದ್ದವ್ನು ಹೇಳ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಕರ್ಮ, ನಾನು ಇದನ್ನೆಲ್ಲ ಹೇಗಪ್ಪ ಕ್ಲೀನ್ ಮಾಡಲಿ? ಥ್ಯಾಂಕ್ಸ್ ಅಕ್ಕ. ಎಲ್ಲಿ ನೀವು ಹೋಗಿದ್ದು ನೋಡಿ ಮಾವನ ಹತ್ರ ನಿಜಾನೇ ಹೇಳ್ಬಿಡ್ತೀರಾ ಅಂತ ಅನ್ಕೊಂಡೆ. ನಿಜ ಹೇಳಬೇಕು ಅಂತಲೇ ಹೋದೆ. ಆದರೆ ನೀನು ನಮ್ಮ ಮನೆಗೆ ಮೊದಲು ಬಂದಾಗ ನನ್ನ ಜೊತೆ ಮಾತಾಡಿದ ರೀತಿ, ಈ ಮನೆಗೆ ಒಳ್ಳೇದಾಗಬೇಕು ಅಂತ ನೀನು ಆಡಿದ ಮಾತುಗಳು ನನ್ನ ಬಾಯಿ ಕಟ್ಟಾಕ್ತು. ಅದಕ್ಕೆ ಏನೋ ಒಂದು ಹೇಳಿ ಸುಮ್ಮನಾದೆ. ಏನಕ್ಕ ನೀನು, ನಿನ್ನ ದೃಷ್ಟಿಲಿ ನಾವು ಮಾಡಿದ ತಪ್ಪು ಅಂತ ಅನ್ನಿಸ್ತಿದ್ಯಾ? ತಪ್ಪಲ್ವೋ ರಾಮ? ಇಷ್ಟು ದೊಡ್ಡ ಸುಳ್ಳನ್ನ ಮುಚ್ಚಿಟ್ಟು ಎಲ್ರಿಗೂ ಮೋಸ ಮಾಡ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನಿಸ್ತಿದ್ಯಾ? ನಿಜ ಹೇಳಿದ್ರೆ ಅದನ್ನ ತಡ್ಕೊಳಕ್ಕೆ ಈ ಮನೇಲಿ ಯಾರಿಗಾಗ ಶಕ್ತಿ ಇದೆ? ನೀವು ಹೇಳಲಿಲ್ಲ ಅಂದರೆ ನಿಜ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ರಾಮ? ಈಗ ನನಗೆ ಹೇಗೆ ಗೊತ್ತಾಯ್ತೋ ಹಾಗೆ ಒಂದಲ್ಲ ಒಂದಿನ ಮನೆಯವ್ರಿಗೆಲ್ಲ ಗೊತ್ತಾಗತ್ತೆ. ಅವಾಗ ಏನು ಮಾಡ್ತೀರಾ? ಎಷ್ಟು ದಿನ ಅಂತ ಈ ಸುಳ್ಳನ್ನ ನೀವು ಮುಂದುವರಿಸ್ತೀರಾ? ನನಗೇನೋ ಗೊತ್ತಾಯ್ತು, ಪರವಾಗಿಲ್ಲ. ಆದರೆ ಮಾಳ್ವಿಕಂಗೆ ಗೊತ್ತಾಗಿದ್ದಿದ್ರೆ? ನನ್ನ ಮಾತು ಕೇಳಿ, ತುಂಬ ದಿನ ಸತ್ಯ ಮುಚ್ಚಿಡೋದು ಒಳ್ಳೆಯದಲ್ಲ. ನಿಮ್ಮಿಂದನೇ ಗೊತ್ತಾದರೆ ಎಲ್ರಿಗೂ ಸಂತೋಷ. ಇಲ್ಲ ಅಂದರೆ ಸತ್ಯನ ಮುಚ್ಚಿಟ್ಟು ಮೋಸ ಮಾಡಿದ್ದೀರಾ ಅಂದರೆ ತಪ್ಪಲ್ವಾ? ಅಪ್ಪ ಅಂತೂ ನಿಮ್ಮನ್ನ ಕ್ಷಮಿಸಲ್ಲ ರಾಮ. ಅವ್ರ ಕೋಪ ಏನು ಅಂತ ಗೊತ್ತಲ್ವಾ? ಗೊತ್ತಕ್ಕ, ಆದರೆ ನಾನು ಏನು ಮಾಡಲಿ? ಇಂಥ ವಿಷಯನ ಅಪ್ಪನ ಹತ್ರ ಹೋಗಿ ಹೇಗೆ ಹೇಳಿ? ಸತ್ಯ ಹೇಳಿದ್ರೆ ಅಪ್ಪ ನಮ್ಮನ್ನ ಕ್ಷಮಿಸ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ನನಗೆ. ಬೇರೆಯವರಿಂದ ಈ ವಿಷಯ ಅಪ್ಪಂಗೆ ಗೊತ್ತಾದರೆ ನೀವಿನ್ನೂ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತೀರ ರಾಮ. ಇನ್ನೇನು ಮಾಡೋಕ್ಕಾಗುತ್ತಕ್ಕ? ಅಪ್ಪ ಕೊಡೋ ಶಿಕ್ಷೆಗೆ ತಲೆ ಬಾಗಲೇಬೇಕು. ನೋಡು, ನೀವು ಮಾಡಿರೋ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ನಮ್ಮನೆ ಸಂಪ್ರದಾಯ ಏನು ಅಂತ ನಿಮಗೆ ಗೊತ್ತಿಲ್ವಾ ರಾಮ? ಏನಕ್ಕ, ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಸಂಪ್ರದಾಯಕ್ಕೆ ಏನಾದರೂ ಧಕ್ಕೆ ಮಾಡಿದ್ನಾ? ಇಲ್ಲ ಈ ಮನೆ ಆಚಾರ ವಿಚಾರಕ್ಕೆ ಏನಾದರೂ ಅಪಚಾರ ಮಾಡಿದ್ನಾ? 1 ವರ್ಷದಿಂದ ನೀವು ನನ್ನನ್ನು ನೋಡ್ತಾ ಇದ್ದೀರಾ. ಯಾವತ್ತಾದರೂ ನಾನು ಈ ಮನೆ ಮಾನ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ದೀನಾ? ಜಾನಕಿ, ನಾನು ಆ ರೀತಿ ಹೇಳಲಿಲ್ಲಮ್ಮ. ನೀನು ಈ ಮನೆಗೆ ಬಂದಮೇಲೆ ಒಳ್ಳೇದೇ ಆಗಿದೆ. ಆದರೆ ನಮ್ಮ ಧರ್ಮನೇ ಬೇರೆ, ನಿಮ್ಮ ಧರ್ಮನೇ ಬೇರೆ ಅಲ್ವಾ? ಯಾವ ಧರ್ಮ ಆದರೆ ಏನೋ ಅಕ್ಕ, ಮನ್ಸು ಒಂದೇ ಅಲ್ವಾ? ನಾನು ರಾಮ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಒಟ್ಟಿಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಏನಕ್ಕ ತಪ್ಪು? ಪ್ರೀತಿ ಧರ್ಮ ಜಾತಿನ ನೋಡಿ ಬರಲ್ಲ ಅಕ್ಕ, ಮನಸ್ಸನ್ನ ನೋಡಿ ಬರೋದು. ಅದಕ್ಕೂ ಧರ್ಮ ಅಡ್ಡ ಬರುತ್ತೆ ಅಂದರೆ ಪ್ರೀತಿಗೆ ಈ ಭೂಮಿ ಮೇಲೆ ಬೆಲೆನೇ ಇಲ್ದಂಗಾಯ್ತು. ಯಾವ ಧರ್ಮದಲ್ಲೂ ನೀವು ಪ್ರೀತಿನ ಸಾಯಿಸಿ ಬದುಕಿ ಅಂತ ಹೇಳಿಲ್ಲ ಅಕ್ಕ. ನಮ್ಮ ಧರ್ಮದಲ್ಲೂ ಪ್ರೀತಿನ ಉಳಿಸ್ಕೊಳ್ಳಿ ಅಂತಾನೇ ಇದೆ.
ಶ್ರೀಕೃಷ್ಣನು ಅಷ್ಟೇ ಅಕ್ಕ, ಪ್ರೀತಿಗಿರೋ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಅಂತ ಹೇಳಿದ್ದು. ಪ್ರೀತಿ ಇದ್ರೆ ಎಂಥವ್ರ ಮನ್ಸು ಬೇಕಾದ್ರೂ ಬದಲಾಗುತ್ತೆ. ಕಲ್ಲನ್ನಾದ್ರೂ ಕರಗಿಸೋ ಶಕ್ತಿ ಪ್ರೀತಿಗೆ ಅಕ್ಕ ಇರೋದು. ರಾಮ, ಎಲ್ಲರೂ ವೇದವಾಕ್ಯನ ಕೇಳ್ತಾರೆ ಹೊರ್ತು ಯಾರೂ ಅದನ್ನು ಪಾಲಿಸಲ್ಲ. ಶ್ರೀಕೃಷ್ಣ ಮಾನವೀಯತೆಯಲ್ಲೇ ಬದುಕಬೇಕು ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಜನ ಇವತ್ತು ಅದನ್ನು ಪಾಲಿಸ್ತಿದ್ದಾರೆ ಹೇಳು? ಅನ್ಯಾಯ ಮಾಡಿದ್ರೆ ನರಳುತ್ತಾರೆ, ತಪ್ಪು ಮಾಡಿದ್ರೆ ಕೊರಗ್ತಾರೆ, ಹಿಂಸೆ ಮಾಡಿದ್ರೆ ಘೋರ ಶಿಕ್ಷೆಗೆ ಹೋಗ್ತಾರೆ ಅಂತ ಗರುಡ ಪುರಾಣದಲ್ಲೇ ಇದೆ. ಆದರೆ ಇವತ್ತೆಷ್ಟು ಜನ ತಪ್ಪು ಮಾಡೋದು ಬಿಟ್ಟಿದ್ದಾರೆ ಹೇಳು? ಎಲ್ರಿಗೂ ನಾವು ಮಾಡ್ತಿರೋ ತಪ್ಪು ಅಂತ ಗೊತ್ತು, ಆದರೆ ಯಾರು ಅದನ್ನ ಸರಿಪಡ್ಸಕ್ ಹೋಗ್ತಿಲ್ಲ. ಯಾಕಂದ್ರೆ ವಾಕ್ಯ ಅನ್ನೋದು ಕೇಳಕ್ ಮಾತ್ರ ಚಂದ ರಾಮ, ಅದನ್ನ ಅನುಸರಿಸಕ್ಕೆ ಯಾರಿಂದನೂ ಆಗಲ್ಲ. ಬೇಜಾರು ಮಾಡ್ಕೋಬೇಡಿ, ಸತ್ಯ ಮುಚ್ಚಿಟ್ಟಷ್ಟು ಭಯ ಹೆಚ್ಚು. ಆದಷ್ಟು ಬೇಗ ನಿಜ ಏನು ಅಂತ ಹೇಳಿ. ಇನ್ನೊಬ್ರಿಂದ ಈ ಸತ್ಯ ಗೊತ್ತಾದ್ರೆ ಶಿಕ್ಷೆ ನಿಮಗೆ ಹೆಚ್ಚು. ದೇವ್ರ ದೃಷ್ಟಿಲಿ ನೀವು ಮಾಡಿರೋ ಕೆಲಸ ತಪ್ಪಲ್ಲ ಅಂತ ಅನ್ಸಿದ್ರೆ ಅಪ್ಪನ ದೃಷ್ಟಿಲಿ ಅದು ತಪ್ಪಾಗಲ್ಲ ರಾಮ. ರೀ ಮಾಡಿದಕ್ಕೆ ಬಂದು ಮಾವ ಏನೋ ಕರೆದ್ರಂತೆ. ಹಾಂ, ನಿನ್ನ ಗಂಡ ಎಲ್ಲಮ್ಮ ಇನ್ನೂ ಎದ್ದಿದಾನೋ ಇಲ್ವೋ? ಆಗಲೇ ಎದ್ದು ಎಲ್ಲೋ ಹೋಗೋಕೆ ರೆಡಿಯಾಗಿದ್ದಾರೆ ಮಾವ. ಎಲ್ಲಿ ಹೋಗ್ತಾನೆ? ಮಾಡೋಕ್ಕೆ ಕೆಲಸ ಅಂತೂ ಇಲ್ಲ. ಸೋಮಾರಿ ಥರ ಊರೆಲ್ಲ ಸುತ್ತೋಕೆ ಹೋಗ್ತಾನೆ. ರೀ ನೀವು ವಿಷಯಕ್ಕೆ ಬರ್ತೀರಾ? ಸರಿ, ನೋಡಮ್ಮ ಮಾಡ್ಬೇಕಾ, ನಿನ್ನೆ ನಿನ್ನ ಗಂಡ ಮಾತಾಡಿದ್ನಲ್ಲ, ಅದು ಸರಿ ಅಂತ ನಿನ್ಗೆ ಅನ್ನಿಸ್ತಾ? ಅಯ್ಯೋ ಮಾವ, ಅದನ್ನೆಲ್ಲ ಮನ್ಸಿಗೆ ಹಾಕೊಂಬೇಡಿ, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಎಷ್ಟು ಹೇಳಿದ್ರು ತಿದ್ಕೊಳ್ಳೋ ಬುದ್ಧಿ ಅವನದಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಮಾವ, ಆಸ್ತಿ ಭಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ರಾ? ಅದೆಲ್ಲ ಸಾಧ್ಯ ಇಲ್ಲ ಮಾಡ್ಬೇಕಾ. ನಮ್ಮ ಕುಟುಂಬದಲ್ಲಿ ಆಸ್ತಿ ವಿಚಾರದಲ್ಲಿ ಇದುವರೆಗೂ ಯಾರಿಗೂ ಮನಸ್ತಾಪ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಮಾವ ಮತ್ತೇನು ತೀರ್ಮಾನ ಮಾಡಿದ್ದೀರಾ? ನಿನ್ನ ಗಂಡ ಇಷ್ಟೆಲ್ಲ ಮಾತಾಡೋದಕ್ಕೆ ಕಾರಣ ಕೆಲಸ ಇಲ್ಲದೆ ಸೋಮಾರಿ ಥರ ಸುತ್ತಾಡೋದು. ಅದಕ್ಕೆ ನನ್ನ ಪರಿಚಯಸ್ಥ ಹತ್ರ ಒಬ್ಬರ ಹತ್ರ ಮಾತಾಡಿದ್ದೀನಿ. ಒಂದು ಗುಮಾಸ್ತನ ಕೆಲಸ ಖಾಲಿ ಇದೆಯಂತೆ, ಸಂಬಳನೂ ಚೆನ್ನಾಗಿದೆ ಅಂತೆ. ನಾಳೆಯಿಂದ ಅವನ ಕೆಲಸಕ್ಕೆ ಹೋಗೋಕೆ ಹೇಳು. ಗುಮಾಸ್ತನ ಕೆಲಸನ ಎಲ್ಲಿ ಮಾವ? ತುಂಬ ದೂರ ಆಗುತ್ತಾ? ದುಡಿಯೋರಿಗೆ ದೂರ ಆದ್ರೇನು ಹತ್ರ ಆದ್ರೇನು, ದುಡಿಯೋಕ್ಕೆ ನಿಯತ್ತಿರ್ಬೇಕಷ್ಟೇ. ನನಗೇನು ಅಭ್ಯಂತರ ಇಲ್ಲ ಮಾವ, ಆದರೆ ಇವ್ರು ಒಪ್ಕೊತಾರೋ ಇಲ್ವೋ? ಒಪ್ಕೊಳ್ಳೋ ಅಂದರೆ ಖಾಲಿ ಇದ್ದು ಮನೇಲೆ ಏನು ಮಣ್ಣು ತಿಂತಾನಂತ? ಇಲ್ಲಿ ಯಾರು ತಂದಾಕ್ತಾರೆ? ಅಷ್ಟೆಲ್ಲ ಮಾತಾಡ್ತಾರೆ. ದುಡ್ಡು ತಿನ್ನೋಕ್ಕೇನು ರೋಗ? ನಾನು ನೀವು ಹೇಳ್ದಾಗೆ ಅವ್ರ ಹತ್ರ ಹೇಳಿ ನೋಡ್ತೀನಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ಕೆಲಸ ಇಲ್ಲದೆ ಈ ಥರ ತಿರುಗ್ತಾ ಇದ್ದರೆ ಯಾರಮ್ಮ ಮರ್ಯಾದೆ ಕೊಡ್ತಾರೆ? ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದಾರೆ, ನೀನೇ ಸ್ವಲ್ಪ ಅವನ ಮನಸ್ಸು ಬದಲಾಯಿಸಿ ಕೆಲ್ಸಕ್ಕೆ ಹೋಗೋಕೆ ಹೇಳಮ್ಮ. ನಾನು ಯಾವ ಕೆಲಸಕ್ಕೂ ಹೋಗಲ್ಲಮ್ಮ. ಯಾಕೋ ಹೀಗೆ ಮಾತಾಡ್ತಾ ಇದೀಯಾ? ಹೌದಮ್ಮ, ನಾನು ಕೆಲ್ಸಕ್ಕೆ ಹೋಗಬೇಕು, ಅದು ಗುಮ್ಮಸ್ತಾನ್ ಕೆಲಸಕ್ಕೆ. ಯಾರ್ದೋ ಕೈ ಕೆಳಗಡೆ ತಲೆ ಅಲ್ಲಾಡ್ಸ್ಕೊಂಡು ದುಡ್ಡುಗೋಸ್ಕರ ಕೈ ಚಾಚ್ತಾ ಇರಬೇಕು. ನನಗಂಥ ಕೆಲಸ ಇಷ್ಟ ಇಲ್ಲ. ಈಗೇನು ದೊಡ್ಡ ಸ್ವಾಭಿಮಾನಿಯಾಗಿ ಬದುಕ್ತಾ ಇದೆಯಾ? ಇನ್ನೊಬ್ರು ಕೈ ಕೆಳಗೆ
ಬಿಟ್ಟಿಯಾಗಿ ತಿನ್ಕೊಂಡು ಕುಡ್ಕೊಂಡು ಬಿದ್ದಿಲ್ವಾ? ಅದ್ರ ಬದಲು ಕೆಲ್ಸಕ್ಕೆ ಹೋದರೆ 4 ಕಾಸಾದ್ರೂ ಬರುತ್ತೆ. ನಿನ್ನ ಜೀವನ ನೀನು ನೋಡ್ಕೋಬೋದು. ಹೌದು ಕಣೋ ಭರತ, ನೀನೇನು ನಮಗೆ ತಂದು ಕೊಡೋದು ಬೇಡ ಕಣೋ, ನಿನ್ನ ಜೀವನ ನೀನು ನೋಡ್ಕೊ. ಮಾವ ಹೇಳೋದ್ರಲ್ಲೂ ನ್ಯಾಯ ಇದೆ ಭರತ್. ನಿಮ್ಮ ಒಳ್ಳೇದಕ್ಕೆ ತಾನೇ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇರೋದು. ಯಾವುದೇ ಒಳ್ಳೇದು? ಹಾ, ನಿನ್ನೆ ಆಸ್ತಿ ಕೇಳೋದಕ್ಕೆ ಇವತ್ತು ಕೆಲ್ಸಕ್ಕೆ ಹೋಗು ಅಂತಾರೆ, ನಾಳೆ ದುಡಿತಿದೆಯಲ್ವಾ ಆಸ್ತಿ ಯಾಕೆ ದುಡ್ದು ಹೆಂಡ್ತಿನ ನೋಡ್ಕೋ ಅಂತಾರೆ. ತಿಂಗಳ ಸಂಬಳಕ್ಕೆ ಕಾಯ್ತಾ ನಾವಿಬ್ರು ಜೀವನ ಮಾಡೋಕ್ಕಾಗುತ್ತೇನೆ? ಎಲ್ಲ ಇವ್ರ ಕಿರಿ ಮಗ ತಿನ್ಕೊಂಡು ತೇಗೋ ಪ್ಲ್ಯಾನು. ಅದಕ್ಕೆ ನನಗೆ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪಿ, ನೀನು ಉದ್ಧಾರ ಆಗಲಿ ಅಂತ ನೋಡಿದ್ರೆ ನನ್ನ ಮೇಲೆ ಆಪಾದನೆ ಮಾಡ್ತೀಯಾ? ನಿನ್ನಂತವನಿಗೆ ಕೆಲಸ ನೋಡಿದೆ ನೋಡು, ನಾನೇ ಹೊಡ್ಕೋಬೇಕು. ಹೊಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದ್ದು? ನಾನಾ ನಿಮಗೆ ನನಗೋಸ್ಕರ ಕೆಲಸ ಹುಡುಕು ಅಂತ ಹೇಳಿದ್ದು? ಏನಂದ್ರೆ ನಿನ್ನ ರೀ ಸುಮ್ಮನೆ ರೀ, ಬೆಳಗ್ಗೆ ಏನು ನಿಮ್ಮದು? ಮಾವ ತಡೀರಿ ಮಾವ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಭರತ, ಅದೆಲ್ಲಿಗೋ ಹೋಗಬೇಕು ಅಂದೆಲ್ಲ, ಹೋಗಿ ನೀನು. ನೋಡಮ್ಮ, ನಾನು ಯಾವ ಕೆಲಸಕ್ಕೂ ಹೋಗಲ್ಲ. ನನಗೆ ಯಾರು ಕೆಲಸ ನೋಡೋದು ಬೇಕಾಗಿಲ್ಲ. ನನ್ನ ಜೀವನನ ನಾನೇ ನೋಡ್ಕೋತೀನಿ. ಬಿಟ್ಟಿಯಾಗಿ ತಿಂತಿದ್ದೀನಿ ಅಂತ ತಾನೇ ನೀವೆಲ್ಲ ಇಷ್ಟು ಮಾತಾಡ್ತಾ ಇರೋದು? ನಾಳೆಯಿಂದ ಇಲ್ಲ ಇವತ್ತಿನಿಂದನೇ ನಂದು ಮಾಳ್ವಿಕದು ತಿಂಡಿ ಕಾಫಿ ಊಟ ಎಲ್ಲದ್ರದ್ದು ಬಿಲ್ಲು ಪಿನ್ ಟು ಪಿನ್ ತಿಂಗಳಾಗ್ತಿರುವಾಗೆ ನಾನೇ ತಂದು ನಿಮ್ಮ ಮುಖ ಮೇಲೆ ಎಸಿತೀನಿ. ನಿನ್ನ ಗಂಡನಿಗೆ ಸ್ವಲ್ಪ ತಿಳಿಸೇಳು, ಕೈ ಮಾಡಿದ್ರೆ ಚೆನ್ನಾಗಿರಲ್ಲ. ಪದೇ ಪದೇ ಕೈ ಮುಂದೆ ಮಾಡಿದ್ರೆ ನನಗೂ 2 ಕೈ ಇದೆ ಅನ್ನೋದು ನೆನಪಿರ್ಲಿ. ಭರತ, ರೀ ಮಾವ, ನೀವೇನು ಬೇಜಾರು ಮಾಡ್ಕೊಬೇಡಿ. ಅವ್ರ ಬುದ್ಧಿ ನಿಮಗೆ ಗೊತ್ತಲ್ವಾ? ಇವತ್ತು ಮನೆಗೆ ಬರಲಿ, ಅವ್ರಿಗೆ ಗ್ರಾಚಾರ ಬಿಡಿಸ್ತೀನಿ. ನಾನು ಬಿಟ್ಟು ಬಾಣ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸರಿಯಾಗಿ ಎದೆಗೆ ನಾಟಿದ್ರೆ ಆಸ್ತಿ ಬಂದೇ ಬರುತ್ತೆ.